ನನಗೇನು ಗೊತ್ತು ಗುರು. ನೋಡಿ ನಮ್ಮ ಹುಡುಗರು ಮ್ಯಾಪ್ ಹಾಕೊಂಡು ಬರ್ತಾವನೆ ಅಂದ್ಕೊಂಡ್ರೆ ಇವ್ನ ಬೈಕಲ್ಲೇ ಮುಂದೆ ಹೋಗ ಹೊಡಿತೈತೆ ಎಲ್ಲ. ಬಾಬಾ ಎಂಥ ಚಳಿ ಮಾರಾಯ, ಮಳೆ. ಸೊ 1 hour ಆದಮೇಲೆ ಇಲ್ಲಿ ಮುಂದೆ ಜರ್ನಿನ ಸ್ಟಾರ್ಟ್ ಮಾಡಿವಿ. ಡು ನಾಟ್ ಥ್ರೋ ವೇಸ್ಟ್. ಫಾರೆಸ್ಟ್ ಲೀಕ್, ಪ್ಲಾಸ್ಟಿಕ್ ಅನ್ನ ಬಿಸಾಕಬೇಡಿ ಅಂತ ಬೋರ್ಡ್ ಇದೆ. ನೋಡಿ, ಕಾಡಲ್ಲಿ ಹೋಗೋದೇ ಒಂದು ಖುಷಿ. ಕೂತ್ಗಳಲ್ಲಿ ತಣ್ಣನೆ ವಾತಾವರಣ, ಗಮ್ಮಂತ ಸ್ಮೆಲ್ಲು, ಎಲ್ಲ ನೀಲಗಿರಿ ಮರನೇ ಹೆವಿ ಐತೆ. ಆದ್ರೆ ಹೆವಿ ನೀರು ಕುಡಿಯುವಂತ ಮರನೇ ಇದು ಈ ಕಾಡಲ್ಲಿರೋದು. ನೀಲಗಿರಿ ತೋಪು ಅಂತಾನೆ ಕರೆಯುವುದಾಗಿರು. ಏನ್ ಸಖತ್ತಾಗಿದೆಯಪ್ಪ ನೀಲಗಿರಿ ಟೋಪು. ಒಳ್ಳೆ ಮಂಜು ಹಾಗೂ ಕ್ಯಾಮ್ರಾದಲ್ಲಿ ವಿಡಿಯೋ ಆಫ್ ಮಾಡಕ್ಕೆ ಮನ್ಸು ಬರ್ತಾ ಇಲ್ಲ. ತಾವೇನಾದ್ರು ಒಂದು ಫೋಟೋ ನಿಲ್ಸ್ತು ಅಂದ್ರೆ ಮುಗಿ ತಕ್ಕತಾನೇ ಇರ್ಬೇಕು ಅನ್ಸುತ್ತೆ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಇದು ನಮ್ಮ ಮಾನ್ಸೂನ್ ರೈಡ್ ಅಂತಾನೆ ತಿಳ್ಕೊಳ್ಳಿ. ಚಳಿಗಾಲದಲ್ಲಿ ನಮ್ಮ ಈ ಒಂದು ಪಯಣ ಮಾನ್ಸೂನ್ ಸ್ಟಾರ್ಟ್ ಆಗ್ತೈತೆ. ಅದಕ್ಕೋಸ್ಕರ ಫಸ್ಟ್ ರೈಡ್ ನಾನೇ ಮಾಡ್ತಾ ಇದ್ದೀನಿ ನನ್ನ ಬೈಕಲ್ಲಿ. ಮಾನ್ಸೂನ್ ರೈಡ್ ಖುಷಿಯಾಗಿ ಜೊತೆಯಾಗಿ ಸಾಗೋಣ ಅಂತ ಹೋಗ್ತಾ ಇದೀವಿ. ಕಾಡು ಸುಮಾರು ಒಂದು 20-25 ಕಿಲೋಮೀಟರ್ ಬರ್ತಾ ಇದ್ದೀನಿ. ಕಾಡೇ ಇದೆ, ಕಾಡು ಒಳಗಡೆನೆ ಜರ್ನಿ ಆಗಿದ್ದರಿಂದ ಮನಸ್ಸಿಗೆ ನೆಮ್ಮದಿ. ಮಳೆ ಕೂಡ ಲೈಟಾಗಿ ಸುಮಾರಾಗೆ ಬೀಳ್ತಾ ಇದೆ. ಯಾವ ರೀತಿ ಕ್ಯಾಮ್ರಾದ ಮೇಲೆ ಬೀಳ್ದೋದ್ರಿಂದ ಒಂದೊಂಚೂರು ಕ್ಯಾಮ್ರಾ ಕೂಡ ಬ್ಲರ್ ಆಗುತ್ತೆ. ಆದ್ರೂ ಇಲ್ಲಿ ನೋಡಿ ಎಷ್ಟು ಧೈರ್ಯವಾಗಿ ಓಡಾಡ್ತಾರೆ ಗುರು. ಕಾಡು, ಅದು ಹುಲಿ ಸಂರಕ್ಷಿತ ಪ್ರದೇಶ ಇದು. ಹುಲಿ ಎಲ್ಲ ಇರ್ತವೆ. ಆದ್ರೆ ಇವರ ಜೀವನ ಹೊಟ್ಟೆಪಾಡು ನೋಡಿ. ಕಾಡಲ್ಲಿ ಮಳೆ ಜೋರಾಗೋಯ್ತು. ಕಾಡು ಅಂದದ್ಕೇನೆ ಇಲ್ಲಿಂದ ಮಳೆ ಹೆವಿ ಆಯ್ತದಲ್ಲಪ್ಪ. ಇನ್ನೊಂದು 2-3 hours ಇದ್ಬಿಡು, ನಾವು ಈ ಕಾಡನ್ನ ಬಿಟ್ಟೋದ್ಮೇಲೆ ಯಾರು ಬೇಡ ಅಂತಾರೆ ಮಳೆ ರಾಯ. ಕರುಣೆ ತೋರಯ್ಯ. ಸ್ವಲ್ಪ ನಿಲ್ಲಯ್ಯ. ನನ್ನ ಕ್ಯಾಮ್ರಾ ಡುನಾ ವಾಟರ್ ಪ್ರೂಫ್ ಅಲ್ಲ. ಆಮೇಲೆ ನೆಂದೋದ್ರೆ ಹೋಗುತ್ತೆ. ಈ ಮೊಬೈಲು ವಾಟರ್ ಪ್ರೂಫ್ ಅಲ್ಲ. ಆಕಾಶವೇ ಕಲೆಯಾಗಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಸಂಜೆಯ ಕೊಲೆಯಾಗಿದೆ. ಬರೀ ಇಂಥದೆಯಾ? ಆದ್ರೂ ಈ ಕಾಡಲ್ಲಿ ಬರ್ರಿ ನೀಲಗಿರಿ ಮರನೇ. ಎಷ್ಟು ನೀರು ಅಂತರ್ಜಲ ಖಾಲಿ ಮಾಡ್ತವೆ ಗೊತ್ತಾ ಇವು. ಇಡೀ ಫುಲ್ ಕಾಡೇ ನೀಲಗಿರಿ ಮರ ಆಗೋಗೈತೆ ಅಪ್ಪ. ನಮ್ಮ ಅಣ್ಣ ಏನೋ ಸಿಗ್ನಲ್ ಮಾಡ್ದ ನಿಲ್ಸು ಅಂತ. ಯಾಕಂತ ಗೊತ್ತಿಲ್ಲ, ಯಾಕೋ ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ನನಗೇನು ಗೊತ್ತು? ಗೊತ್ತಿಲ್ಲ ಗುರು. ನಿನ್ ಮ್ಯಾಪ್ ಕನೆಕ್ಟ್ ಮಾಡ್ಕೊಬಿಡ್ಬೇಕು ತಾನೆ ಮಿರರ್ಗೆ. ನಂದು ಹೊಟ್ಟಾಗೈತೆ ಗುರು. ನೋಡಿ, ನಮ್ಮ ಹುಡುಗರು ಮ್ಯಾಪ್ ಹಾಕೊಂಡು ಬರ್ತಾವನೆ ಅನ್ಕೊಂಡ್ರೆ ಇವ್ನ ಬೈಕಲ್ಲೇ ಮುಂದೆ ಹೋಗ ಹೊಡಿತೈತೆ ಎಲ್ಲ. ಅವ್ನ್ ಚೈರು ನೀರಲ್ಲ, ನನ್ನ ಕ್ಯಾಮ್ರಾಗೆಲ್ಲ ಬಿದ್ದಾಯ್ತು. ಚೇಚೆ ರೂಟ್ ಸರಿಯಾ ಅಂತ ನನ್ನ ಕೇಳ್ತಾವನೆ. ಆ ಕಡೆ ಒಂದು ರೂಟ್ ಇತ್ತು, ಈ ಕಡೆ ಒಂದು ರೂಟ್ ಇತ್ತು, ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ಹೋಗ್ತಾ ಇದೀವಿ. ಕಾಡ್ ಪ್ಲೇಸ್ ಚೆನ್ನಾಗದೆ. ಮಳೆ ಬರ್ದೆ ಹೋದ್ರೆ ಎಷ್ಟು ದೂರ ಆದ್ರೂ ಹೋಯ್ತೀನಿ. ನನ್ನ ಗಾಡೀಲಿ ಇನ್ನೂ ಒಂದು 2 ಲೀಟ್ರ್ ಪೆಟ್ರೋಲು 180 ಕಿಲೋಮೀಟ್ರ್ 120 ಕಿಲೋಮೀಟ್ರ್ ಕಣ್ಣು ಮುಚ್ಕೊಂಡು ಹೋಗ್ಬೋದು. ಆದರೆ ನಮ್ಮ ಫ್ರೆಂಡ್ ಗಾಡಿ ಆಲ್ರೆಡಿ 600, 500, 1500 ಪೆಟ್ರೋಲ್ ಖಾಲಿ ಆಗೋಗಿದೆ. ಅವನ ಹತ್ರ ಬ್ಲಿಂಕ್ ಆಗ್ತದೆ, ಎಲ್ಲ ಆಫ್ ಆಗುತ್ತೋ ಅಂತ. ಎಲ್ಲ ಆಫ್ ಮಾಡಿದ್ರೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಗಾಡಿನ ತಳ್ಕೊಡೇ ಹೋಗ್ಬೇಕು ಪೆಟ್ರೋಲ್ ಬಂಕ್ವರೆಗೂ. ಪೆಟ್ರೋಲ್ ಬಂಕ್ ಎಷ್ಟು ದೂರ ಇದೆಯೋ ಏನ್ ಕತೆನೋ ಯಾರಿಗೆ ಗೊತ್ತು. ಒಂದ್ ಸ್ವಲ್ಪ ಹೊತ್ತು ವಿಡಿಯೋ ಆಫ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಮಳೆ ಜೋರಾಗೋಯ್ತು. ಕ್ಯಾಮ್ರಾ ನಿಂದೋಗುತ್ತೆ. ಆಮೇಲೆ ಸಿಗ್ತೀನಿ ಬಿಡಿ. ಬಾಬಾ ಎಂತ ಚಳಿ ಮಾರಾಯ.
ಮಳೆ ಬೇರೆ ತುಂತುರು ಹನಿ ಮಕ್ಕಕ್ಕೆಲ್ಲ ಬೀಳ್ತಾ ಇದೆ. ಕ್ಯಾಮ್ರದಲ್ಲೆಲ್ಲ ನೋಡಿ ಎಲ್ಲ ಬ್ಲರ್ ಆಗ್ತದೆ. ವಿಡಿಯೋ ಮಾಡೋಣ ಅನ್ನೋದು ಗೊತ್ತಾಗ್ತಾ ಇಲ್ಲ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇವ್ರು ಬೇರೆ ರೂಟ್ ಮಿಸ್ಸಾ ಅಂತ ಕೇಳ್ಕೊಂಡು ಹೊಟ್ಟೋದ್ರು. ಅದು ಎಲ್ಲಿ ಹೋದ್ರು? ಕಾಡು ಅವಾಗಿಂದ ಬತ್ತಾನೆ ಇದ್ದೀನಿ ಗುರು. ಸುಮಾರು ಒಂದು 50 ಕಿಲೋಮೀಟರ್ ಬಂದಿದ್ದೀನಿ. ಬರೀ ಕಾಡೆ, ಅಲ್ಲಲ್ಲಿ ಒಂದಷ್ಟು ಆನೆ ಲದ್ದಿಗಳು, ಎಮ್ಮೆಗಳು ಬಿಟ್ರೆ ಏನು ಕಾಣಿಸಲ್ಲ. ನೋಡಿ ಇಲ್ಲೊಂದು ಆನೆ ಲದ್ದಿನೇ, ಅದು ಪಕ್ಕ ಆನೆ ಲದ್ದಿ ತುಂಬಾ ನೋಡ್ಬಿಟ್ಟಿದೀನಿ ಗುರು. ಆದ್ರೆ ಆನೆನ ಅಪರೂಪಕ್ಕೆ ನೋಡ್ತೀನಿ ಗುರು. ನೋಡಿ ಮಾನ್ಸೂನ್ ಮಾರುತಗಳು ಅಷ್ಟೇ. ಆಹಾ, ಏನ್ ಗಾಳಿ ಬೀಸ್ತದೆ ಅಂದ್ರೆ ಹೇಳಕ್ ಆಗ್ತಾ ಇಲ್ಲ. ಆ ರೇಂಜ್ ಗಾಳಿ ಬೀಸ್ತದೆ ಇಲ್ಲಿ. ಗಾಳಿಗೂ ಚಳಿಗೂ ನಾನಾ ಪ್ಯಾಂಟ್ಗೂ ನೆಂದೋಗಿರೋದಕ್ಕೂ ಅದಕ್ಕೂ ಒಬ್ನೇ ಬೇಜಾರಲ್ಲಿ ಹೋಗ್ತಾ ಇದ್ದೀನಿ. ಎಷ್ಟು ಗಾಳಿ ಬೀಸ್ತದೆ ಅಂದ್ರೆ ಹಿಂದೆ ಒಂದು ಕಾರ್ ಬಿಟ್ರೆ ಇಡೀ ಕಾಡಲ್ಲಿ ಯಾರು ಇಲ್ಲ ಅನ್ಸುತ್ತೆ. ಫುಲ್ ಮಂಜು ಬೇರೆ ಕವರ್ ಆಗ್ತದಲ್ಲ, ಅದರಿಂದ ಒಂದಷ್ಟು ಒಂದು ಜೀವನದಲ್ಲಿ ಮಾನ್ಸೂನ್ ರೈಡ್ ಮಾಡಬೇಕು ಅಂತ ಆಸೆ ಇತ್ತು. ಒಟ್ಟಿನಲ್ಲಿ ಏನೋ ಲಕ್ಕಿಯಲ್ಲಿ ಪ್ಲಾನಿಂಗ್ ಇಲ್ಲದೆ ಮಾಡಿದಂತ ರೈಡ್ ಇದು. ಇನ್ನ ತಮಿಳ್ನಾಡಲ್ಲೇ ಇದ್ದೀನಪ್ಪ. ಇನ್ನ ಕರ್ನಾಟಕಕ್ಕೆ ಯಾವಾಗ ಎಂಟ್ರಿ ಆಗಲಿ, ಏನ್ ಮಾಡ್ಲಿ? ರೂಟು ಮ್ಯಾಪ್ ಹಾಕೊಳ್ಳೋಣ ಅಂದ್ರೆ ಸಿಗ್ನಲ್ ಇಲ್ಲ. ಯಾರನ್ನಾದ್ರೂ ಕೇಳೋಣ ಅಂದ್ರೆ ಯಾರು ಸಿಗ್ತಾನೂ ಇಲ್ಲ. ಹಿಂದೆ ಒಂದು ತಮಿಳ್ನಾಡು ಕಾರ್ ಬಿಟ್ರೆ ಮುಂದೆ ಏನೂ ಕಾಣಿಸ್ತಾ ಇಲ್ಲ. ತಣ್ಣನೆ ಗಾಳಿ ಬೀಸಿದೆ ನೋಡಿ ಅಂದಂಗೆ ಹೆಂಗ್ ಹೋಗ್ತಾದೆ. ಮೋಹದ ಮಳೆ